ಸೊ ಇವತ್ತು ಭಾನುವಾರ ವಿಜಯ ರಘು ಅವರು ಮನೆಯಲ್ಲಿ ಮಗನೊಟ್ಟಿಗೆ ಸಮಯವನ್ನ ಕಳೆಯುತ್ತಾ ಎಪಿಸೋಡ್ಸ್ಗಳನ್ನ ವೀಕ್ಷಣೆ ಮಾಡ್ತಾರೆ. ಸೊ ಯಾವ ಒಂದು ಎಪಿಸೋಡ್ಸ್ಗಳು ಅಂದರೆ ನೋಡಿರ್ಬೋದು, DKD ಪ್ರತಿ ವೀಕೆಂಡ್ನಲ್ಲಿ ಬರುತ್ತೆ. DKD ಎಪಿಸೋಡ್ಸ್ಗಳನ್ನ ನೋಡ್ಬೋದು, ಭಾಳಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಸೊ ಶೌರ್ಯ ಕೂಡ ಇವತ್ತು ಮನೇಲೇ ಇರ್ತಾನೆ, ಭಾನುವಾರ ಬೇರೆ. ಸೊ ಹೀಗಾಗಿ ಭಾಳಷ್ಟು ಖುಷಿಯಿಂದ ಸಂಭ್ರಮಾಚರಣೆ ಪಡೋದು ಗ್ಯಾರಂಟಿ. ವೀಕೆಂಡ್ ಅಂದ್ರೆ ಎಲ್ರಿಗೂ ಕೂಡ ಖುಷಿ ಅಲ್ಲ. ಅದರಲ್ಲಿ ಶೌರ್ಯ ಕೂಡ ಅಷ್ಟೇ, ತಂದೆಯೊಟ್ಟಿಗೆ ಸಮಯವನ್ನು ಕಳೆಯೋಕ್ಕೆ ತುಂಬಾ ಇಷ್ಟಪಡುವಂಥ ವ್ಯಕ್ತಿ ಶೌರ್ಯ ಅದ್ಭುತವಾದಂಥ ಮಗ ಅಂತಲೇ ಹೇಳ್ಬೋದು. ಹೇಳಿದ ಮಾತನ್ನು ಕೇಳುವುದಾಗಿರ್ಬೋದು ಮತ್ತು ಎಲ್ಲರೊಟ್ಟಿಗೂ ಬೆರೆಯುವಂಥದ್ದಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಭಾಳಷ್ಟು ಜನರಿಗೂ ಕೂಡ ಇಷ್ಟ ಶೌರ್ಯ ಮತ್ತು ವಿಜಯ ರಘು ಕುಟುಂಬ. ಸ್ಪಂದನ ಅವರನ್ನ ಕಳ್ಕೊಂಡ್ಮೇಲಂತೂ ಶೌರ್ಯ ಭಾಳಷ್ಟು ರೀತಿಯಲ್ಲಿ ಒಂಟಿತನ ಕಾಡುವುದಾಗಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಆದರೆ ವಿಜಯ ರಘು ಅವರು ಸಪೋರ್ಟ್ ಆಗಿರ್ಬೋದು, ಸೊ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮಗ ಶೌರ್ಯ ಚೆನ್ನಾಗಿ ಈಗ ವಿದ್ಯಾಭ್ಯಾಸವನ್ನು ಮಾಡ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಜಾಸ್ತಿ ಆಗಿದೆ. ಸೊ ಹೀಗಾಗಿ ನೋಡೋಣ ಮುಂದಿನ ದಿವಸಗಳಲ್ಲಿ ಶೌರ್ಯ ಏನಾದರೂ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇನ್ನು ವಿಜಯ ರಘು ಅವರ ಸಿನಿಮಾಗೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ವಿಜಯ ರಘು ಅವರ ಒಂದು ಸಿನಿಮಾವು ಕೂಡ ರಿಲೀಸ್ ಆಗಬೇಕಿದೆ, ನೋಡೋಣ ಯಾವಾಗ ರಿಲೀಸ್ ಆಗ್ಬೋದು ಅಂತ.